PSI ವಿನಯ್ ಹೇಳಿಕೆಯಲ್ಲಿ ಜೂನ್ 8ರಂದೇ ಮಾಹಿತಿ ಇತ್ತು. ಪ್ರದೋಷ್ ಜೂನ್ 8ರ ಮಧ್ಯರಾತ್ರಿ ವಿನಯ್ಗೆ ಕರೆ ಮಾಡಿದ್ದ ಅಂತ. ಮೂವರ ಹಣದ ವಿಷಯಕ್ಕಾಗಿ ಕೊಲೆ ಮಾಡಿದ್ದಾಗಿ ಹೇಳಿದ್ದಾನೆ. ಮೂವರು ಕೂಡ ಹಣದ ವಿಷಯಕ್ಕೆ ಕೊಲೆ ಮಾಡಿದ್ದಾಗಿ ಹೇಳಿದ್ದಾನೆ. ಈ ವಿಷಯವನ್ನ ಸರ್ಕಲ್ ಇನ್ಸ್ಪೆಕ್ಟರ್ಗೆ ತಿಳಿಸಿದ್ರು. ಹಣದ ವಿಚಾರವಾಗಿ ಗಲಾಟೆ ಆಯಿತು, ಕೊಲೆ ಆಯಿತು ಅಂತ. ಜೂನ್ 10ರಂದೇ A4 ಸ್ವೈಚ್ಛಾ ಹೇಳಿಕೆಯನ್ನ ನೀಡಿದ್ದಂತ ಆರೋಪಿ ಪ್ರದೋಷ್ ಜೂನ್ 8ರ ಮಧ್ಯರಾತ್ರಿ ವಿನಯ್ಗೆ ಕರೆ ಮಾಡಿದ್ದ. ಮೂವರು ಹಣದ ವಿಷಯಕ್ಕೆ ಕೊಲೆ ಮಾಡಿದ್ದಾಗಿ ಹೇಳಿದ್ದಾನೆ. ಸೊ ಆತನ ಸ್ಟೇಟ್ಮೆಂಟ್ ಅಂದರೆ ಆರಂಭದಲ್ಲಿ ಸೀನ್ ಅದೇ ಅಲ್ವಾ, ಹಣಕ್ಕೋಸ್ಕರ ಅಂತ, ಹಣದ ವಿಷಯಕ್ಕೆ ಕೊಲೆ ಮಾಡಿದ್ವಿ ಅಂತ. ಸೊ ವಿನಯ್ ಈ ವಿಷಯವನ್ನು ಸರ್ಕಲ್ ಇನ್ಸ್ಪೆಕ್ಟರ್ಗೆ ತಿಳಿಸಿದ್ರು, ಈ ಹಣದ ವಿಚಾರವಾಗಿ ಕೊಲೆ ಆಗಿದೆ ಅಂತ. ಸೊ ಇದನ್ನು ಈಗ ದರ್ಶನ್ ಪರ ವಕೀಲ CV ನಾಗೇಶ್ ಅವರು ವಾದ ಮಂಡನೆ ಮಾಡ್ತಿರೋದು. ಇದಲ್ಲದೆ ಪ್ರತ್ಯಕ್ಷದರ್ಶಿ ಹೇಳಿಕೆ ಪ್ರಕಾರವೇ ಜೂನ್ 9ರಂದು ಪೊಲೀಸರು ಬಂದಿದ್ದರು. ಸೊ ಅಲ್ಲಿರುವಂಥ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯ ಪ್ರಕಾರ ಜೂನ್ 9ನೇ ತಾರೀಕೆ ಪೊಲೀಸರು ಬಂದಿದ್ದರು. ಜೂನ್ 9ರಂದೇ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಅಂತ. 9ನೇ ತಾರೀಕೇನೆ ಶೆಡ್ನಲ್ಲಿ ಏನೇನು ವಸ್ತುಗಳಿದ್ವು ಅದನ್ನು ವಶಕ್ಕೆ ಪಡೆಯುವಂಥದ್ದಾಗಿದೆ ಪೊಲೀಸರ ಕಡೆಯಿಂದ ಅಂತ. ಸೊ ಆರೋಪಿ ಪ್ರದೋಷ್ ಜೂನ್ 8ರ ಮಧ್ಯರಾತ್ರಿ ವಿನಯ್ಗೆ ಕರೆ ಮಾಡಿದ್ದ. 8ನೇ ತಾರೀಕು ರಾತ್ರಿ ಕರೆ ಮಾಡಿದ್ದ ವಿನಯ್ಗೆ ಅಂತ. ಮೂವರು ಏನಂದರೆ ಹಣದ ವಿಷಯಕ್ಕೆ ಕೊಲೆ ಮಾಡಿದಾಗ ಹೇಳಿದ್ದಾನೆ. ಮೂವರು ಕೂಡ ಹಣದ ವಿಷಯಕ್ಕೆ ಕೊಲೆ ಮಾಡಿದ್ರು ಅಂತ. ಸೊ ವಿನಯ್ ಈ ವಿಷಯವನ್ನು ಸರ್ಕಲ್ ಇನ್ಸ್ಪೆಕ್ಟರ್ಗೆ ತಿಳಿಸಿದ್ರು ಅನ್ನೋದು ಕೂಡ ಈಗ CV ನಾಗೇಶ್ ಅವರು ದರ್ಶನ್ ಪರ ವಕೀಲರು ಈಗ ವಾದ ಮಂಡನೆ ಮಾಡ್ತಾ ತಿಳಿಸ್ತಾ ಇರೋದು. ಅಂದರೆ ಅವತ್ತೇನೇನಾಗಿತ್ತು, ಕೊಲೆ ಆದಂಥ ದಿನ, ಮಾರನೇ ದಿನ ಏನಾಯಿತು, ಪೊಲೀಸರು ಬಂದಾಗ ಏನು, ಪೊಲೀಸರ ಹತ್ರ ಹೋಗಿ ಈ ಕೊಲೆ ಮಾಡಿದ್ದು ನಾವೇ ಅಂತ ಹೋಗಿ ಸರೆಂಡರ್ ಆಗಿದ್ದಾರಲ್ಲ, ಸೊ ಅವ್ರು ಏನೇನು ಹೇಳಿದರು ಅನ್ನೋದ್ರ ಬಗ್ಗೆ ಈಗ CV ನಾಗೇಶ್ ಹೇಳ್ತಿದ್ದಾರೆ. ಆದರೆ ಇಲ್ಲಿರುವಂಥ ಪ್ರಶ್ನೆ, ಇದರಲ್ಲಿ ದರ್ಶನ್ ಲಿಂಕ್ ಏನು ಅನ್ನೋದ್ರ ಬಗ್ಗೆ CV ನಾಗೇಶ್ ಅವರ ಪ್ರಕಾರ ದರ್ಶನ್ ಅವರ ಈ ಲಿಂಕ್ ಈ ಕೇಸ್ಗೆ ಏನೂ ಇಲ್ಲ ಅನ್ನೋ ಅರ್ಥದಲ್ಲಿ, ಅಂದರೆ ದರ್ಶನ್ ತಪ್ಪಿತಸ್ಥನಲ್ಲ ಅನ್ನೋ ವಿಚಾರವನ್ನು ಈಗ ಮಂಡಿಸ್ತಾ ಇದ್ದಾರೆ. ಜೂನ್ 9ರಂದೇ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರತ್ಯಕ್ಷದರ್ಶಿ ಹೇಳಿಕೆ ಪ್ರಕಾರ ಅಲ್ಲಿಗೆ ಪೊಲೀಸರು ಅವತ್ತು ಬಂದಿದ್ರು. ಬಂದು ಸೆಕ್ಷನ್ 164 ಹೇಳಿಕೆಯಲ್ಲಿ ಪ್ರತ್ಯಕ್ಷ ಸಾಕ್ಷಿ ಏನು ಹೇಳಿದ್ದಾನೆ ನೋಡಿ. ಆತನಿಗೆ ಕನ್ನಡ ಬರೋದಿಲ್ಲ, ಹಿಂದಿಯಲ್ಲಿ ತರ್ಜುಮೆ. ಆತನಿಗೆ ಕನ್ನಡ ಬರೋದಿಲ್ಲ, ಹಾಗಾಗಿ ಹಿಂದಿಯಲ್ಲಿ ತರ್ಜುಮೆ ಮಾಡಲಾಗಿದೆ. ವಾಚ್ಮ್ಯಾನ್ ಹೇಳಿಕೆಯನ್ನ ಉಲ್ಲೇಖಿಸಿದ್ರು CV ನಾಗೇಶ್. ಜೂನ್ 9ರಂದೇ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ ಅಂತ. ಅಂದರೆ ಅವತ್ತು ಪೊಲೀಸರು ಬಂದಿದ್ರು, ಅವರಿಗೆ ಅಲ್ಲಿ ವಸ್ತುಗಳು ಏನೇನಿದೆ ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆಯುವಂಥದ್ದು ಆಗಿದೆ ಪೊಲೀಸರ ಕಡೆಯಿಂದ. ಸೊ ಅದನ್ನು ಈ 164 ಸ್ಟೇಟ್ಮೆಂಟ್ನಲ್ಲಿ ಆ ಪ್ರತ್ಯಕ್ಷದರ್ಶಿ ಹಿಂದಿಯಲ್ಲಿ ಆ ವ್ಯಕ್ತಿ ಹೇಳಿದ್ದಾನೆ. ಅಂದರೆ ಪೊಲೀಸರು ಅವತ್ತು ಬಂದು ಅದಾದಮೇಲೆ ಆಯಾತ ಸಬ್ ಕ್ಯಾ ಚೀಸ್ತಾ ಸಬ್ ಲೇಖೆಗೆ ಅನ್ನೋದನ್ನು ಆತ ಹೇಳಿದ್ದಾನೆ ಅಂತ. ಸೊ 164 ಸ್ಟೇಟ್ಮೆಂಟ್ನಲ್ಲಿ ಆತ ಸ್ಪಷ್ಟವಾಗಿ ಹೇಳಿದ್ದಾನೆ ಏನೇನು ಅಲ್ಲಿ ಸಿಕ್ಕಿತ್ತು, ಆ ಸಾಕ್ಷ್ಯಗಳನ್ನು ಎಲ್ಲವನ್ನೂ ಕೂಡ ಪೊಲೀಸರು ಪಡ್ಕೊಂಡು ಹೋಗಿದ್ದಾರೆ ಅಂತ. ಸೊ ಈ ವಿಚಾರವನ್ನು ಈಗ ತಿಳಿಸಲಾಗ್ತಾ ಇದೆ ನ್ಯಾಯಾಧೀಶರ ಮುಂದೆ. CV ನಾಗೇಶ್ ಅವರು ಅವತ್ತೇನಾಯಿತು, ಕೊಲೆ ಆದಂಥ ಅಥವಾ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಪೊಲೀಸರು ಬಂದಿದ್ದರು. ಪ್ರತ್ಯಕ್ಷದರ್ಶಿ ಹೇಳಿಕೆ ಪ್ರಕಾರವೇ ಜೂನ್ 9ರಂದು ಪೊಲೀಸರು ಬಂದಿದ್ದರು. ಆ ಒಂದು ಸ್ಟೇಟ್ಮೆಂಟ್ ಪ್ರಕಾರ 164 ಸ್ಟೇಟ್ಮೆಂಟಲ್ಲಿ ಏನಿದೆ ಅದನ್ನು ಕೂಡ ಈಗ ಉಲ್ಲೇಖ ಮಾಡಲಾಗ್ತಿದೆ. ಸೊ ಜೂನ್ 9ರಂದೇ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನೋದನ್ನು ಆತ ಹೇಳಿದ್ದಾನೆ. ಯಾರಲ್ಲಿದ್ದಂಥ ಮೇ ಸೆಕ್ಯೂರಿಟಿ ಏನಿದ್ದ ಆತ ಆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಅಂತ. ಹಾಗೆ ಆರೋಪಿ ಪ್ರದೋಷ್ ಏನಿದ್ದಾನೆ ಆತ ಕರೆ ಮಾಡಿದರ ಬಗ್ಗೆ ಕೂಡ. ಇನ್ನು ಜೂನ್ 8ರಂದು ನಾನು ಕೆಲಸಕ್ಕೆ ಹೋಗಿದ್ದೆ. 1 ಗಂಟೆ ನಂತರ ಶೆಡ್ಗೆ ವಾಹನಗಳು ಬಂದವು. ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆಯನ್ನ ಓದಿದ್ದಾರೆ CV ನಾಗೇಶ್. ನಾನು ಅವತ್ತು ಕೆಲಸಕ್ಕೆ ಹೋಗಿದ್ದೆ, ಶೆಡ್ಡಿಗೆ ಹೋಗಿದ್ದೆ. ಆಗ ಎಲ್ಲ ವೆಹಿಕಲ್ಗಳು ಬಂದವು, ಪೊಲೀಸರ ವೆಹಿಕಲ್ಗಳು ಬಂದವು. ಮರುದಿನ ಬೆಳಗ್ಗೆ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ. ಇದು ಕ್ಲಾಸಿಕ್ ತನಿಖೆ ಅಲ್ಲ, ಕ್ಲಾಸಿಕ್ ವೈಫಲ್ಯ ಅಂತ CV ನಾಗೇಶ್ ಅವರು ಹೇಳ್ತಿದ್ದಾರೆ. ವಾಚ್ಮ್ಯಾನ್ ಹೇಳಿಕೆಯನ್ನು ಉಲ್ಲೇಖಿಸಿ CV ನಾಗೇಶ್ ಅವರ ವಾದ, ಇದು ಕ್ಲಾಸಿಕ್ ತನಿಖೆ ಅಲ್ಲ, ಇದೊಂದು ಕ್ಲಾಸಿಕ್ ವೈಫಲ್ಯ ಅಂತ ಹೇಳಿದ್ದಾರೆ. ಸೊ ಆತನಿಗೆ ಕನ್ನಡ ಬರೋದಿಲ್ಲ ಅಂತ ಹಿಂದಿಯಲ್ಲಿ ತರ್ಜುಮೆ ಮಾಡಿ ಪಟ್ಟಣಗೆರೆ ಶೆಡ್ ವಾಚ್ಮ್ಯಾನ್ ಹೇಳಿಕೆಯನ್ನು ಉಲ್ಲೇಖಿಸಿ CV ನಾಗೇಶ್ ಅವರು ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಆತ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು, ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದೇನು, ಜೂನ್ 8ರಂದು ಕೆಲಸಕ್ಕೆ ಹೋಗಿದ್ದೆ ಅಂತ ಆತ ಹೇಳಿದ್ದ. 1 ಗಂಟೆ ನಂತರ ವಾಹನಗಳು ಬಂದವು ಅನ್ನೋದನ್ನು ಆತ ಹೇಳಿದ್ದಾನೆ. 164 ಸ್ಟೇಟ್ಮೆಂಟ್ನಲ್ಲಿ ಆತ ತಿಳಿಸಿದ್ದಾನೆ ಅಂತ. ನಮ್ಮ ಪ್ರತಿನಿಧಿ ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಜಗದೀಶ್, ಇದೀಗ ಈ ಹತ್ಯೆ ಆದಂಥ ಸಂದರ್ಭದಲ್ಲಿ ನಂತರ ಈ ವಾಚ್ಮನ್ನ ಹೇಳಿಕೆ ಏನು, ಯಾವಾಗ ಪೊಲೀಸರು ಬಂದಿದ್ರು, ಅಂದರೆ ಆ್ಯಕ್ಚುಲಿ ಏನು ಇರುವಂಥ ಗೊಂದಲ ಏನು, ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಮಾಡಲಾಗಿದೆ, ಡೇಟ್ ಮತ್ತು ಆ ವಸ್ತುಗಳನ್ನು ವಶಕ್ಕೆ ಪಡೆದಿರುವಂಥ ವಿಚಾರ, 164 ಸ್ಟೇಟ್ಮೆಂಟ್ ಪ್ರಕಾರ ಏನಿದೆ ಅಂತ, ಏನಿದು ಈಗ CV ನಾಗೇಶ್ ಅವರು ಹೇಳೋಕೆ ಪ್ರಯತ್ನ ಪಡ್ತಿರೋದು?
ಖಂಡಿತ ಅವಿನಾಶ್, ಈಗಾಗಲೇ ವಾದಗಳು ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಮೆನ್ಷನ್ ಮಾಡ್ತಾ ಇರುವಂತಹ ವಿಚಾರ ಏನಂದ್ರೆ, ರಿಕವರಿ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಕ್ರಿಯೆ ಆಗಿದೆ ಅಂತ ಹೇಳಿ, ಎಲ್ಲೋ ಒಂದು ಕಡೆ ಇಲ್ಲಿ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆಯಾ, ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಒಂದು ಸಿಲುಕಿಸುವಂತ ಒಂದು ಯತ್ನ ಆಗಿದೆಯಾ ಅನ್ನುವಂತಹ ವಿಚಾರಗಳನ್ನ ಇಲ್ಲಿ ಉಲ್ಲೇಖಿಸ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಏನು ಘಟನೆ ನಡೆದಂತಹ ದಿನವೇ ವಿನಯ್ಗೆ ಒಂದು ಕರೆ ಮಾಡಿ ಕೂಡ ವಿನಯ್ಗೆ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಕೂಡ ಒಂದು ಕಾಲನ್ನ ಮಾಡಿ ಮಾಹಿತಿಯನ್ನ ನೀಡಲಾಗಿರುತ್ತೆ. ಜೊತೆಗೆ ಏನು ಮತ್ತೊಂದು ಕಡೆ ಸಾಕ್ಷಿದಾರರು ಕೂಡ ಈ ರೀತಿಯಾಗಿ ಆಗಿತ್ತು ಅನ್ನುವಂಥ ನಿಟ್ಟಲ್ಲಿ ಕೂಡ ಒಂದು ಕೊಲೆ ನಡೆದಿತ್ತು ಹಣಕ್ಕಾಗಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರು. ಆದರೆ ಆ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡಿ ಒಂದು ಪರಿಶೀಲನೆಯನ್ನೆಲ್ಲ ಮಾಡಿದ್ರು. ಆದರೆ ಏನು 12ನೇ ತಾರೀಕು ರಾತ್ರಿ ಹೋಗಿ ಅಲ್ಲಿ ಮಹಜರನ್ನ ಮಾಡ್ತಾರೆ, ಪಂಚನಾಮೆ ಮಾಡಿ ಅಲ್ಲಿ ವಸ್ತುಗಳನ್ನ ರಿಕವರಿ ಮಾಡಿದ್ದೇವೆ ಅನ್ನುವಂಥ ನಿಟ್ಟಲ್ಲಿ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಈ ಹಿಂದೆ ಮಾಡಿದ್ರು ಕೂಡ ಎಲ್ಲೋ ನಂತರದಲ್ಲಿ ನಾವು ಇವೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದೀವಿ ಅನ್ನುವಂಥ ನಿಟ್ಟಲ್ಲಿ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಸಿ.ವಿ. ನಾಗೇಶ್ ಅವರು ವಾದ ಮಾಡ್ತಾ ಇರುವಂಥದ್ದು. ಅಂದರೆ ರಿಕವರಿಯನ್ನ ಹಿಂದೆಯೇ ಮಾಡಿ ನಂತರದಲ್ಲಿ ಇವರು ರಿಕವರಿ ಮಾಡಿದೀವಿ ಅನ್ನುವಂಥ ನಿಟ್ಟಲ್ಲಿ ತೋರಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದನ್ನ ಪ್ಲಾಂಟ್ ಮಾಡಲಾಗಿದೆ, ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಒಂದು ತಂತ್ರ ಹೆಣೆಯಲಾಗಿದೆ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ವಾದವನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ವಾದ ಮುಂದುವರಿತಾ ಇದೆ ನಾಗೇಶ್ ಅವರಿಂದ. ಜೊತೆಗೆ ಒಂದಷ್ಟು ಅಂಶಗಳನ್ನು ಕೂಡ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಏನು ಪೊಲೀಸರು ಆ ಘಟನಾ ಸ್ಥಳಕ್ಕೆ ಅಂದ್ರೆ ರಿಕವರಿ ಮಾಡಿರುವಂಥದ್ದು 12ನೇ ತಾರೀಕು ಅಂತ ಹೇಳಿರುವಂಥದ್ದು. ಆದರೆ ಅದಕ್ಕೂ ಮುಂಚೆ ಪೊಲೀಸರು ಆ ಘಟನಾ ಸ್ಥಳಕ್ಕೆ ತೆರಳಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡಿದ್ರು. ಆಗಲೇ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು ಅನ್ನುವಂಥ ನಿಟ್ಟಲ್ಲಿ ಯಾವ ರೀತಿಯಾದಂಥ ಒಂದಷ್ಟು ಸಾಕ್ಷಿಗಳು ಸಿಕ್ಕಿತ್ತು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಸಿ.ವಿ. ನಾಗೇಶ್ ಅವರು ಕೂಡ ಉಲ್ಲೇಖ ಮಾಡ್ತಾ ಇರುವಂಥದ್ದು. ಅದೇ ನಿಟ್ಟಲ್ಲಿ ಈಗಾಗಲೇ 164 ಸೆಕ್ಷನ್ ಅಡಿಯಲ್ಲಿ ಒಂದು ಸಾಕ್ಷಿಯ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ಸಾಕ್ಷಿ ಕೂಡ ಏನು ನ್ಯಾಯಾಧೀಶರ ಮುಂದೆ ಹೇಳಿರುವಂಥ ವಿಚಾರಗಳನ್ನು ಕೂಡ ಉಲ್ಲೇಖಿಸ್ತಾ ಇದ್ದಾರೆ. ಅಂದರೆ ಪೊಲೀಸರು ಏನು ಅವತ್ತಿನ ರಾತ್ರಿ ಅಂದರೆ ಘಟನೆ ನಡೆದಂತಹ ದಿನದ ರಾತ್ರಿ 1 ಗಂಟೆಗೆ ಕಾರ್ ಹೋಗುತ್ತೆ, ಅದಾದ ಮರುದಿನವೇ ಪೊಲೀಸರು ಆ ಘಟನಾ ಸ್ಥಳಕ್ಕೆ ಬಂದಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ಸಾಕ್ಷಿ ಉಲ್ಲೇಖಿಸಿದ್ದಾರೆ ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಈಗ ಪ್ರಕರಣದಲ್ಲಿ ರಿಕವರಿ ಮಾಡಲಾಗಿರುವಂಥ ವಸ್ತುಗಳು 12ನೇ ತಾರೀಕು ಏನಿದೆ, ಹಗ್ಗ ಆಗಿರ್ಬೋದು, ಮರದ ಲಾಠಿ ಆಗಿರ್ಬೋದು, ಮರದ ದೊಣ್ಣೆಗಳಾಗಿರ್ಬೋದು, ಈ ವಸ್ತುಗಳೇನಿವೆ ಅವು ಮೊದಲೇ ರಿಕವರಿ ಆಗಿತ್ತು ಅನ್ನುವಂಥ ವಿಚಾರವನ್ನು ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಸಾಕ್ಷಿಗಳು ಅಂದರೆ ಈಗ ಸಿ.ವಿ. ನಾಗೇಶ್ ಅವರು ನಡೆಸಿದಂಥ ಒಂದಿಷ್ಟು ಪರಿಶೀಲನೆ ವೇಳೆ ಕಂಡುಬಂದಂಥ ಅಂಶಗಳೇನಿದೆ ಆ ಅಂಶಗಳನ್ನು ಇಟ್ಕೊಂಡು ತಮ್ಮ ವಾದವನ್ನು ಈಗ ಮುಂದುವರಿಸ್ತಾ ಇದ್ದಾರೆ. ಅವಿನಾಶ್. ಜಗದೀಶ್, ಹಾಗೆ ಈ ಗಾಯದ ಗುರುತಿನ ಬಗ್ಗೆ ಈಗಾಗಲೇ FSLಗೂ ಕೂಡ ಕಳಿಸಲಾಗಿದೆ. ಯಾಕೆ ಆ ಮುಖದಲ್ಲಿರುವಂತಹ ಗಾಯ ಇರಬಹುದು, ಇದೆಲ್ಲವೂ ಕೂಡ ಹಲ್ಲೆಯ ಮೂಲಕ ಆಗಿರುವಂಥ ಗುರುತುಗಳು ಅನ್ನೋ ವಿಚಾರ ಇತ್ತು. ಆದರೆ ಅದನ್ನ ನಾಯಿ ಎಳೆದಿರುವಂಥದ್ದು, ನಾಯಿ ಕಚ್ಚಿರುವಂಥ ಗುರುತುಗಳು, ಯಾಕಂದ್ರೆ ಪ್ರತಿಯೊಂದು ಮಾರ್ಕ್ ಕೂಡ ಗೊತ್ತಾಗುತ್ತೆ, ನಾಯಿ ಕಚ್ಚಿರೋದಾ ಹೊಡೆದಿರೋದಾ ಏನು ಅನ್ನೋದು FSL ರಿಪೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ತಾ ಇದ್ದಾರೆ ಈ ಮಾರ್ಕ್ಗಳ ಬಗ್ಗೆ, ದೇಹದಲ್ಲಾಗಿರುವಂಥ ಈ ಗಾಯದ ಕಲೆ ಬಗ್ಗೆ? ಖಂಡಿತ ಅವಿನಾಶ್, ಈಗಾಗಲೇ ಪೊಲೀಸರು ಉಲ್ಲೇಖಿಸಿದಂತೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ವೈದ್ಯಕೀಯ ಪರೀಕ್ಷೆಯಲ್ಲಿ ಒಂದಷ್ಟು ಅಂಶಗಳು ಕೂಡ ಕಂಡು ಬಂದಿರುವಂಥದ್ದು. ಅಂದರೆ ರೇಣುಕಾ ಸ್ವಾಮಿಯ ಜಗದೀಶ್ ಹಾಗೆ ಸಂಪರ್ಕದಲ್ಲಿರಿ. ಈಗ